ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಬೆಂಡೆಕಾಯನ್ನು ನೀಟಾಗಿ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾವು ಅದನ್ನು ಹಚ್ಕೊಳ್ಬೇಕಾಗತ್ತೆ. ಆ ನಂತರ ಇದಕ್ಕೆ ಸ್ವಲ್ಪ ಒಂದೆರಡು ಈರುಳ್ಳಿ, ಒಂದು 3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಳ್ಬೇಕು. ಇದೆಲ್ಲವನ್ನು ತಯಾರು ಮಾಡ್ಕೊಂಡ ನಂತರ ನಾವು ಬೆಂಡೆಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಇದೆಲ್ಲವನ್ನು ಕೂಡ ನಾವು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಡಬೇಕು. ಇಟ್ಟು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಆ ಎಣ್ಣೆ ಸ್ವಲ್ಪ ಕಾದ ನಂತರ ಆ ಒಂದು ಬಾಣಲಿಗೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ಆ ರೀತಿ ಸಿಡಿಯೋ ಥರ ಸಾಸಿವೆನ ಹಾಕಬೇಕು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು, ಹಾಗಾಗಿ ಜೀರಿಗೆಯನ್ನು ಉಪಯೋಗಿಸ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪನ್ನು ನಾನು ಬಳಸ್ತೀನಿ. ಯಾಕೆ ಅಂದರೆ ಅದು ತಲೆ ಕೂದಲಿಗೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು, ಹಾಗಾಗಿ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿದ್ದಂತಹ 2 ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಆಗಬೇಕು. ಫ್ರೈ ಆಗೋ ಥರ ನಾವು ಅದನ್ನು ಹುರಿಬೇಕು. ಅದಾದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ 3 ಟೊಮೊಟೊವನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಎರಡೂ ಕೂಡ ಫ್ರೈ ಆದಮೇಲೆ ಇದರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಂಡೆಕಾಯಿ ಏನಿದೆ ಆ ಬೆಂಡೆಕಾಯನ್ನು ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ನಾವು ಇದೇ ಥರನೂ ಸೇರಿಸ್ಕೋಬೋದು, ಬಟ್ ಇನ್ನೊಂದು ಥರನೂ ಕೂಡ ಮಾಡ್ತೀನಿ ನಾನು. ಮೊದಲೇ ಬೆಂಡೆಕಾಯನ್ನು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಈ ರೀತಿ ಮಾಡ್ತೀನಿ. ಈಗ ಒಟ್ಟಿಗೆ ಹಾಕ್ತಾಯಿದ್ದೀನಿ, ಬೆಂಡೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲವನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದೇನು ಒಂಥರ ಎಳೆ ಥರ ಬರುತ್ತೆ ಅದೆಲ್ಲವೂ ಕೂಡ ಇದರಲ್ಲಿ ಹೋಗೋ ಥರ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಮೆಥಡು ನಾನು ಈ ರೀತಿ ಮಾಡ್ತೀನಿ, ಇನ್ನೊಂದು ಮೆಥಡು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಈ ರೀತಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಒಂದು ಲೋಳೆ ಥರ ಇರುವಂತಹ ಆ ಒಂದು ಎಳೆ ಏನಿದೆ ಅದು ಹೋಗಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆ ಉಪ್ಪಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೀನಿ. ಅರಿಶಿನ ಪುಡಿನೂ ಕೂಡ ಇದರಲ್ಲಿ ಮಿಕ್ಸ್ ಆಗಬೇಕು. ಇದು ಎರಡನ್ನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಆ ಥರ ಇರೋವಂಥದ್ದೆಲ್ಲ ಹೋಗಬೇಕು. ನೋಡಿ, ಇವಾಗ ಆ ಲೋಳೆ ಥರ ಇರೋವಂಥದ್ದು ಎಳೆ ಇಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ನಾವು ಅದನ್ನು ಒಂದು ಸ್ಪೂನಿಂದ ತೆಗೆದಾಗ ಅದು ಬಿಡಿಯಾಗಿ ಉದುರಬೇಕು. ಆ ರೀತಿಯಲ್ಲಿ ಫ್ರೈ ಆಗುತ್ತೆ. ಅದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಹೊರಟೋಗುತ್ತೆ ಎಲ್ಲ ನೀಟಾಗಿ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 2 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಈ ಒಂದು ಫ್ರೈ ಮಾಡ್ತಾ ಇರುವಂಥ ಬೆಂಡೆಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿಸಿರುವಂಥ ಸಾಂಬಾರು ಪುಡಿ ಇದನ್ನು ನಾನು ಬಳಸ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ಬಳಸ್ತಾ ಇದ್ದೀನಿ. ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ, 3 ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ನೀರಾದರೂ ಹಾಕ್ಕೊಳ್ಬೋದು ಅಥವಾ ತಣ್ಣೀರಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತಣ್ಣೀರನ್ನೇ ಬಳಸ್ತಾ ಇದ್ದೀನಿ. ತಣ್ಣೀರನ್ನು ಹಾಕ್ಕೊಂಡು ಈ ಪೂರ್ತಿ ಈ ಒಂದು ಪುಡಿಗಳೇನಿದ್ದಾವೆ ಅವನ್ನ ಮತ್ತು ನೀರನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಟ್ಟು ಅದು ಸ್ವಲ್ಪ ಕುದಿಯೋದಕ್ಕೆ ಶುರು ಮಾಡಿದಾಗ ಅದಕ್ಕೆ ನಾವೀಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಏನು ಕಟ್ ಮಾಡಿ ತುರಿದಿಟ್ಕೊಂಡಿದ್ವಿ ಆ ತೆಂಗಿನಕಾಯಿ ತುರಿಯನ್ನು ಕೂಡ ಇದ್ರ ಜೊತೆ ನಾವು ಸೇರಿಸ್ಕೊಳ್ಬೇಕು. ಇದೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಗಟ್ಟಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಅದೇ ಸ್ಟವ್ ಮೇಲೆ ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗುತ್ತೆ. ಇಲ್ಲ ಸ್ವಲ್ಪ ನಮಗೆ ಅದು ನೀರು ಥರ ಸ್ವಲ್ಪ ಚೆನ್ನಾಗಿರಲಿ, ಗೊಜ್ಜು ಥರ ಇರಲಿ ಅಂತ ಅಂದರೆ ನೀವು ಈಗಲೇ ಅದು ಸ್ಟವನ್ನು ಆಫ್ ಮಾಡ್ಬೋದು. ನಾನು ಒಂದು 2 ಮಿನಿಟ್ಸ್ ಬಿಟ್ಟು ಆ ನಂತರ ಸ್ಟವನ್ನು ಆಫ್ ಮಾಡ್ತೀನಿ. ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಡ್ರೈ ಆಗಿಯೇ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿತ್ತೆ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.